ಊರ್ವಶಿ, ರಾತ್ರಿ ಹೊತ್ತು ಮನೇಲಿ ಇರುದು ಬಿಟ್ಟು ಒಬ್ಬಳು ಎಲ್ಲಿಗಮ್ಮ ಹೋಗಿದ್ದೆ? ದೇವಸ್ಥಾನಕ್ಕೆ. ನಾಳಿಂದ ಹೀಗೆಲ್ಲ ಹೊರಗಡೆ ಹೋಗ್ಬೇಡ. ಸಾಹುಕಾರರು ಬರೋ ಹೊತ್ತಿಗೆ ಮನೇಲಿ ಇರ್ಬೇಕು. ಯಾವ ಸಾಹುಕಾರರು? ಆ ರೇಷ್ಮೆ ಸೀರೆ ಸಾಹುಕಾರರು ನನಗೊಂದು 1 ಲಕ್ಷ ರೂಪಾಯಿ ಕೊಟ್ಟು ನಿನ್ನ ಮದ್ವೆ ಮಾಡ್ಕೋತೀನಿ ಅಂದ್ರು. ಹಣಕ್ಕೋಸ್ಕರ ಮಗಳನ್ನೇ ಮಾಡ್ಕೋಬೇಕು ಅಂತಿದ್ಯಮ್ಮ? ಅಯ್ಯೋ ಹುಚ್ಚು ಮುಂಡೇದೆ, ಹಣ ಇಲ್ದಿದ್ರೆ ನಮ್ಮನ್ನ ಯಾರೇ ಕೇಳ್ತಾರೆ? ನಿನ್ನ ಸಾಕಿ ಬೆಳೆಸಿ ದೊಡ್ಡೋಳು ಮಾಡಿ ಸಂಗೀತ ಕಲಿಸಿ ನಾಟ್ಯ ಕಲಿಸಿ ಈ ಸ್ಥಿತಿಗೆ ತರೋಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ. ಆ ಶ್ರಮಕ್ಕೆ ನನಗೊಂದು 1 ಲಕ್ಷ ರೂಪಾಯಿನಾದ್ರೂ ಬೇಡವೇ? ಅಮ್ಮ, ನಾನು ಆ ಸಾಹುಕಾರನ ಮದ್ವೆ ಆಗಲ್ಲ. ಊರ್ವಶಿ, ನಿಂತ್ಕೊಳ್ಳೆ. ಯಾಕೆ ಸಾಹುಕಾರನ ಮದ್ವೆ ಮಾಡ್ಕೊಳ್ಳಲ್ಲ ಅಂತೀಯ? ಮಾತಾಡೆ. ನಾನೊಬ್ಬರನ್ನ ಪ್ರೀತಿಸ್ತಿದ್ದೀನಿ. ಏನು ಪ್ರೀತಿಸ್ತಾ ಇದೀಯಾ? ಎಷ್ಟು ಧೈರ್ಯನೇ ನಿನಗೆ? ಇದಕ್ಕೆ ದೇವಸ್ಥಾನಕ್ಕೆ ಹೋಗ್ತಿದ್ದು. ಇನ್ನೊಂದ್ಸಲ ಪ್ರೀತಿ ಪ್ರೇಮ ಅನ್ನೋ ಮಾತು ಹೇಳಿದ್ರೆ ನಿನ್ನ ಸಿಡಿದು ಬಿಡ್ತೀನಿ. ಆ ಸಾಹುಕಾರನ ಮದುವೆ ಮಾಡ್ಕೊಳ್ಳಬೇಕು. ನಡೆಯೋ ಒಳಗೆ. ಅಕ್ಕ, ಅಳ್ಬೇಡ, ಸಮಾಧಾನ ಮಾಡ್ಕೊ. ನಾನು ಒಂದು ಉಪಾಯ ಹೇಳ್ತೀನಿ, ಕೇಳ್ತೀಯಾ? ಹೇಳು. ಮೊದ್ಲು ಸ್ನಾನ ಮಾಡಿ ಊಟ ಮಾಡು, ಆಮೇಲೆ ಹೇಳ್ತೀನಿ. ಬಾ ಬಾ ಅಕ್ಕ, ಬೇಗ ಬಾ. ಮಂದಾಕಿನಿ, ಮಂದಾಕಿನಿ, ಬಂದ್ಬಿಟ್ರಾ? ಬಂದೋಬಿಟ್ಟೆ, ತಂದೋಬಿಟ್ಟೆ. ತಗೋ ನಿನ್ 1 ಲಕ್ಷ. ಧರ್ಮರಾಯರು ಎಲ್ಲಿ ಊರ್ವಶಿ? ಭದ್ರವಾಗಿ ಬೀಗ ಹಾಕಿ ಮುಚ್ಚಿಟ್ಟಿದ್ದೀನಿ. ಇನ್ಮೇಲೆ ಅವಳು ನಿಮ್ ಸೊತ್ತು. ಮದ್ವೆನಾದ್ರೂ ಮಾಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ. ಊರ್ವಶಿ, ಬಾ ಅಮ್ಮ. ಊರ್ವಶಿ, ಅಯ್ಯೋ 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 ಊರ್ವಶಿ ಕೈ ಬಿಟ್ಲಪ್ಪ. ಬಾದೆ ಬಾದೆ ಬಂದ್ರು ಅಯ್ಯಯ್ಯೋ ಮೋಸ ಮೋಸ ಮೋಸ. ಅಯ್ಯಯ್ಯೋ ಮೋಸ ಮಾಡ್ಬಿಟ್ಲಪ್ಪ. ಎಲ್ಲೇ ಊರಸಲ್ಲೇ? ಗೊತ್ತಿಲ್ಲಮ್ಮ. ನಿಂಗೂ ಗೊತ್ತಿಲ್ವಾ? ಅಯ್ಯಯ್ಯೋ ಏನಪ್ಪಾ ಮಾಡ್ಲಿ? ಅಯ್ಯಯ್ಯೋ ಅಮ್ಮ, ನಿಮ್ ಮಗಳು ಯಾವನ್ ಜೊತೆಲ್ಲ ಒಳೆ ದಾಟೋಯ್ತಿದ್ಲು ಅಂತ ಯಾರೋ ಹೇಳಿದ್ರು. ಏನು? ಅಯ್ಯಯ್ಯೋ ನಿನ್ನವಳಿಗೆ ಗಿಣಿ ಹೇಳಿದ್ನಪ್ಪ. ನನ್ನ ತಲೆ ಮೇಲೆ ಚಪ್ಪಡಿ ಎಳೆದು ಬಿಟ್ಲಪ್ಪ. ನನ್ನ ಹೊಟ್ಟೆಗೆ ಬೆಂಕಿ ಸುರಿದು ಬಿಟ್ಲಪ್ಪ. ಅದೇನ್ ನಡೀತು ಸರಿಯಾಗಿ ಹೇಳು. ಅವಳು ಯಾರೋ ಒಬ್ಬನ ಪ್ರೀತಿಸ್ತಿದ್ದಾಳಂತೆ. ಏನಂದೆ? ನೀ ಹೇಳ್ತಾ ಇರೋದೆಲ್ಲ ನಿಜನಾ? ಸತ್ಯವಾಗಲು ನಿಜ ಅಪ್ಪ. ಅವನ ಹತ್ರ ದುಡ್ಡಿಲ್ಲ, ಕಾಸಿಲ್ಲ, ಅವನ್ನ ಕಟ್ಕೋಬೇಡ ಅಂತ ಹೇಳಿದೆ. ನನ್ ಮಾತು ಕೇಳದೆ ಅವನ್ನ ಕಟ್ಕೊಳ್ಳಕ್ಕೆ ಹೋಗಿದ್ದಾಳಪ್ಪ. ನನ್ನ ಮೋಸ ಮಾಡ್ಬಿಟ್ಲಪ್ಪ. ಏನಪ್ಪ? ನೀನ್ ಅಲ್ಬೇಡ, ಸುಮ್ಮನೆ ನಿಂತ್ಕೊ. ಏನಾರ ನೋಡ್ತಾ ಇದ್ದೀರಾ? ಹೊಳೆದಾಟ್ ಹೋಗ್ರು. ಅವಳೆಲ್ಲಿದ್ರು ಸರಿ ಹೇಳ್ಕೊಂಬನ್ನಿ. ಅವನೇನಾದ್ರೂ ಅಡ್ಡ ಬಂದ್ರೆ ದರ ಬರ್ದಂಗ್ ಬಡೀರಿ ಅವನ್ನ. ರಘು, 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 ಉಷಾ, ರಘು. ಯಾಕೆ ಯಾಕಳ್ತಾ ಇದ್ದೀಯ? ರಘು, ನನ್ನನ್ ಬೇಗ ಮದ್ವೆ ಮಾಡ್ಕೊಂಡ್ಬಿಡೆ. ಯಾಕೇನಾಯ್ತು? ಯಾಕೆ ಅಂತ ಕೇಳ್ಬೇಡಿ. ನಮ್ಮಮ್ಮ ನನ್ನನ್ ದುಡ್ಡುಗ್ ಮಾರ್ಬಿಡ್ತಾಳೆ. ನಿಮ್ಮನ್ ಬಿಟ್ಟಿರೋ ಶಕ್ತಿ ನನಗಿಲ್ಲ ರಘು. ನನ್ನನ್ ಬೇಗ ಮದ್ವೆ ಮಾಡ್ಕೊಂಡ್ಬಿಡಿ. ಸೌಕರ್ಯ ಕ್ಷಮಿಸಿ. ಊರ್ವಶಿ ಪ್ರೀತಿಸಿ ಮದುವೆ ಮಾಡ್ಕೊಳಕ್ ಹೋಗಿರೋದು ನಿಮ್ ಸ್ನೇಹಿತರ ಕವಿಗಳನ್ನ. ದಯವಿಟ್ಟು ಅವ್ರಿಗೆ ತೊಂದರೆ ಮಾಡ್ಬಿಡ್ಬೇಡಿ. ಊರ್ವಶಿನಿ, ಉಷಾ, ನಮ್ಮ ಮದುವೆಗೆ ಆ ಪರಮೇಶ್ವರನೇ ಸಾಕ್ಷಿ. ಇನ್ನು ನಮ್ಮನ್ನ ಬೇರೆ ಮಾಡೋದಕ್ಕೆ ಯಾರ ಕೈನಿಂದನೂ ಸಾಧ್ಯ ಇಲ್ಲ.
ಎಂಥ ಅನ್ಯಾಯ ಆಗೋಯ್ತು. ಅವಳು ಯಾರನ್ನೋ ಪ್ರೀತಿಸಿ ಅವ್ರನ್ನೇ ಅವಳು ಮದುವೆ ಮಾಡ್ಕೊಳಕ್ ಹೋಗ್ತಿದ್ದಾಳೆ ಅಂತ ಅವ್ರಮ್ಮ ಹೇಳಿದ್ರು. ಆದ್ರೆ ಅದು ನೀನೇ ಅಂತ ನನಗೆ ಗೊತ್ತಾಗ್ಲಿಲ್ಲ ಕಣೋ. ರಘು ರಘು, ಈ ಅನಾಹುತಕ್ಕೆ ನಾನೇ ಕಾರಣ ಅದೇ. ರಘು, ವಿಶ್ವ, ರಘು 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 ರಘು, ಯಾವ ಹೊತ್ತಿನಲ್ಲಿ ನೀನು ನನ್ನಿಂದ ದೂರ ಆದ್ಯೋ, ಯಾವ ಹೊತ್ತಿನಲ್ಲಿ ನಾನು ಒಂಟಿ ಆದ್ನೋ, ಆವತ್ತಿಂದ ನನಗೆ ನೆಮ್ಮದಿನೇ ಸಿಕ್ಲಿಲ್ಲ, ದುಃಖನೂ ಕಮ್ಮಿ ಆಗ್ಲಿಲ್ಲ. ಕಡೆಗೊಂದು ದಿವಸ ಸಂಕಟ ತಡಿಲಾರ್ದೆ ಬೆಟ್ಟದಿಂದ ಬಿದ್ದು ಆತ್ಮಹತ್ಯೆ ಮಾಡಿದೆ. ಅದರ ಫಲನೇ ಇವತ್ತು ನಿನ್ನ ಮುಂದೆ ಪ್ರೇತಾತ್ಮವಾಗಿ ನಿಂತಿದ್ದೀನಿ. ವಿಶ್ವ, 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 ವಿಶ್ವ. ರಘು, ವಿಶ್ವ, ಇವತ್ತಿಗೂ ನಮ್ಮಮ್ಮ ಅದೇ ಮನೇಲೇ ಇದ್ದಾಳೆ ಕಣೋ. ನಮ್ಮಿಬ್ಬರ ಚಿಂತೆನಲ್ಲೇ ಕೃಶವಾಗಿ ಕಡೇ ಉಸಿರು ಎಳೆಯೋ ಸ್ಥಿತಿಲಿದ್ದಾಳೆ. ನಾನಂತೂ ಏನು ಮಾಡೋ ಹಾಗಿಲ್ಲ. ನೀನಾದ್ರೂ ಹೋಗೋ, ಸಾಯುವಾಗ ಸ್ವಲ್ಪನಾದ್ರೂ ನೆಮ್ಮದಿ ಸಿಕ್ಲಿ. ಹೋಗ್ತೀಯಾ? ಹೋಗ್ತೀನಿ. ರಘು, ಅಮ್ಮ. ರಘು, ಇಷ್ಟು ದಿವಸ ಎಲ್ಲಪ್ಪ ಹೋಗಿದ್ದೆ? ತುಂಬಾ ದೂರ ಹೊರಟೋಗಿದ್ದೆ ಅಮ್ಮ. ಕೆಲವು ಅಪರೂಪವಾದ ಸ್ಥಳಗಳನ್ನೆಲ್ಲ ನೋಡ್ಕೊಂಡು ಬರ್ತಾ ಇದ್ದೀನಿ. ವಿಶ್ವ ಎಲ್ಲಿ? ಯಾಕಮ್ಮ, ಏನ್ ಹೇಳ್ಬೇಕಾಗಿತ್ತು ಅವನಿಗೆ? ಅವನ್ನ ನೋಡ್ಬೇಕಲ್ಲ. ಅವನು ತುಂಬಾ ದೂರದಲ್ಲಿದ್ದಾನಮ್ಮ. ರಘು, ವಿಶ್ವ ಎಲ್ಲೋ ತುಂಬಾ ನೋವು ಅನುಭವಿಸ್ತಾ ಇದ್ದಾನೆ ಅಂತ ನಂಗನ್ಸುತ್ತೆ. ನೀನ್ ನನ್ಗೊಂದು ಮಾತು ಕೊಡ್ತೀಯಾ? ಹೇಳಮ್ಮ. ನೀನು ಅವನ ನೋವನ್ನ ತೀರಿಸ್ತೀನಿ ಅಂತ ನಂಗ್ ಭಾಷೆ ಕೊಡ್ತೀಯ? ಮತ್ತೆ ತೀರಿಸ್ತೀನಮ್ಮ. ರಘು, ನಮ್ಮಮ್ಮ ಸಾಯುವಾಗ ವಿಶ್ವನಾತ್ಮಕ್ ಶಾಂತಿ ಸಿಗೋ ಹಾಗೆ ಮಾಡ್ತೀನಿ ಅಂತ ಮಾತು ಕೊಟ್ಟೆ ಅಲ್ಲ? ಹೌದು ವಿಶ್ವ. ನೋಡೋ, ನಾನು ಈ ಸ್ಥಿತಿನಲ್ಲಿ ಸಾಯಕ್ಕೂ ಆಗದೆ ಮತ್ತೆ ಜನ್ಮ ಎತ್ತಕ್ಕೂ ಆಗದೆ ತ್ರಿಶಂಕು ಸ್ವರ್ಗದಲ್ಲಿ ಒದ್ದಾಡ್ತಾ ಇದ್ದೀನಿ. ನೀನ್ ಮನಸ್ಸು ಮಾಡಿ ನನಗ್ ಪುನರ್ಜನ್ಮ ಕೊಡ್ತೀಯಾ? ವಿಶ್ವ, ವಿಶ್ವ, ನನ್ನಿಂದ ನೀನು ಪುನರ್ಜನ್ಮ ಸಿಗುತ್ತೆ ಅನ್ನೋ ಹಾಗಿದ್ರೆ ನಾನೇನ್ ಮಾಡಬಹುದು ಅಂತ ಹೇಳು, ಖಂಡಿತ ಮಾಡ್ತೀನಿ.
ಆವತ್ತು ನಿನಗೂ ಉಷಾಗೂ ನಡಿಬೇಕಾದ ಮದುವೆ ನಡಿಲಿಲ್ಲ. ಆ ಮದುವೆ ಈ ಜನ್ಮದಲ್ಲಿ ನಡಿಬೇಕು. ಹೌದು, ಉಷಾ ಮತ್ತೆ ಹುಟ್ಟಿದಾಳೆ. ಉಷಾ ಮತ್ತೆ ಹುಟ್ಟಿದಾಳ? ನಿನ್ನ ಪರ್ಸ್ನಲ್ಲಿ ಪುಸ್ತಕದಲ್ಲಿ ಒಂದು ಹುಡುಗಿ ಫೋಟೋ ಇಟ್ಟಿದ್ನಲ್ಲ. ಫೋಟೋ ಇಟ್ಟಿದ್ದವ್ ನೀನ? ನಾನೇ. ಅವಳೇ ಉಷಾ. ಅವಳನ್ನ ನೀನ್ ಮದುವೆ ಮಾಡ್ಕೊಂಡ್ರೆ ನನಗ್ ಪುನರ್ಜನ್ಮ ಸಿಗುತ್ತೆ. ಈಗ ಅವಳೆಲ್ಲಿದ್ದಾಳೆ? ಕರ್ತರು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ನಿಮ್ಮಲ್ಲಿ ಇರಲಿ. ಹಾ ಮೇರಿ, ನಿನ್ನೆ ಟೆಲಿಫೋನ್ ಮಾಡಿದ್ದಲ್ಲ, ನಿನ್ ಮನೇಲಿಲ್ವಾ? ಇದ್ನಲ್ಲ. ಮೇರಿ, ನಾನು ಕಾರ್ ಹತ್ರ ಇರ್ತೀನಿ, ಬೇಗ ಬಂದ್ಬಿಡು. ಓಕೆ ಡ್ಯಾಡಿ. ಇವತ್ತು ಸಂಡೇ ಅಲ್ವಾ, ಏನ್ ಪ್ರೋಗ್ರಾಮ್ ಇಲ್ವಾ? ಏನೇ ಹಾಯ್ ಮೇರಿ, ಏನ್ ಮಾಡ್ತಾ ಇದೀರ ಇಲ್ಲಿ? ನಿನ್ಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ನನಗೋಸ್ಕರ ವೇಟಿಂಗ್? ಯಾಕಮ್ಮ?